ಸದನದ ಕೊನೆಯ ದಿನ ಇವತ್ತು ಈಗ ನಡೀತಾ ಇರುವಂತಹ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರ. ಪರಿಷತ್ನಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರಂತೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿ ಈಗ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಸದನ ಇರುವವರೆಗೂ ಕೂಡ ಯಾವುದೇ ರೀತಿಯಾಗಿ ಮಾತನಾಡಿರಲಿಲ್ಲ. ಮುಗಿತಾ ಇದೆಯಲ್ಲ ಇವತ್ತು, ಅದು ಪೂರ್ತಿಯಾಗಿ ಸಿಎಂ ಅವರು ಮಾತಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇವತ್ತಿನಿಂದ. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಪುನರುಚ್ಚರಿಸಿದ್ದಾರೆ, ನನ್ನ ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ, ನನ್ನ ಯಾರು ಕೂಡ ಅಲುಗಾಡಿಸೋಕೆ ಸಾಧ್ಯ ಇಲ್ಲ, ನಾನು ಎರಡನೆಯ ಸಲ ಸಿಎಂ ಆಗಿದ್ದೀನಿ. ನಿನ್ನೆ ಡಿನ್ನರ್ ಮೀಟಿಂಗ್ ಅದು ಎಫೆಕ್ಟ್ ಆಯಿತು. ಮತ್ತೆ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಮತ್ತೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಮತ್ತೆ ಕಂಟೆಸ್ಟ್ ಮಾಡ್ತಾರಾ? ಮಾಡಿದ್ರು. KDB ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಿಮ್ಮಲ್ಲಿ 5 ಜನ 5 ಜನ ಆದ್ರು. ಎಷ್ಟು ವರ್ಷದಲ್ಲಿ? 9 ವರ್ಷದಲ್ಲಿ 5 ಜನ ಆದ್ರು. ಅದು ಯಾರು ಅಲ್ಲಾಡಿಸಿದ್ರು? ಯಾರು? ಓಹೋ, ಅವಕಾಶ. ಯಡಿಯೂರಪ್ಪ ಕಣ್ಣೀರು ನೋಡಿ, ಈಗ ನಮ್ಮ ಯಡಿಯೂರಪ್ಪ ಕಣ್ಣೀರು ಹಾಕಿದ್ದಕ್ಕೆ ಅವಕಾಶ ಅಲ್ಲ. ನಮ್ಮ HK ಪಾಟೀಲ್ರು, KH ಮುನಿಯಪ್ಪನವರು, ಮಹದೇವಪ್ಪನವರು ಎಲ್ಲರೂ ಕಾಯ್ತಾವ್ರೆ. ನಾವು ಒಂದ್ಸರಿ ಆಗ್ಬೇಕಲ್ಲ ಅಂತ. ಅವಕಾಶನೇ ಅಲಗಾಡುತ್ತೆ ಯಾಕೆ ಹೇಳ್ತೀರಿ? ಅಲಗಾಡುತ್ತೆ ಅಂತ ಯಾಕೆ ಹೇಳ್ತೀರಿ ಸರ್? ನಾವೇನಾದ್ರು ಹೇಳಿದ್ರ ಒದ್ದು ಕಿತ್ಕೊಳ್ತೀವಿ ಅಂತ ನಾವ್ ಹೇಳಿದ್ವಾ? ನೋಡ್ರಿ, ನಾವು ಹೇಳಿರೋದಲ್ಲ, ನಿಮ್ಮ ವಿರೋಧ ಪಕ್ಷದ ನಾಯಕ ಕೆಳಮನೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇಲ್ಲಲ್ಲ, ಅದು ಹೇಳಿಕೆ ಬಂದಿದ್ರಿಂದ ಹೇಳಿದ್ದು. ಅವ್ರು ಹೇಳಿದ್ದು ಮುಖ್ಯಮಂತ್ರಿಗಳ 28ರವರೆಗೆ ಅಲಗಾಡೋದಿಲ್ವಾ? ಅವರು ಅಲ್ಲ, ಮುಖ್ಯಮಂತ್ರಿಗಳ 28ರವರೆಗೆ ಅಲಗಾಡೋದಿಲ್ವಾ? ಹೊರತು ನಮ್ಮ ಪಾರ್ಟಿನಲ್ಲಿ ಹೇಳಿಲ್ಲ. ಮುಖ್ಯಮಂತ್ರಿಗಳ 28ರವರೆಗೆ ಅಲಗಾಡೋದಿಲ್ವಾ? ಆಯ್ತು, ಕೂತ್ಕೊಳ್ರಿ. ಅಲ್ಲ ಅಲ್ಲ, ಇದನ್ನ 28ರವರೆಗೆ ಅಲಗಾಡೋದಿಲ್ವಾ? ನಿಮ್ ಪ್ರಯತ್ನ ಉಳಿ ಇಂಡಕ್ಕೆ ಏನ್ ಪ್ರಯತ್ನ ಮಾಡಿದ್ರು ಅವೆಲ್ಲ ಏನು ಆಗಲ್ಲ. ಬಹಳ ಗಟ್ಟಿಯಾಗಿದ್ದೀನಿ ನಾವು. ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಇದರಿಂದ ಅಲ್ಲಾಡೋದ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರ ಮುಂದೆ 2.5 ವರ್ಷ ಮಾಡ್ತದೆ. ಆಮೇಲೆ 28ರಲ್ಲೂ ಕೂಡ ನಾವೇ ಬರ್ತೀವಿ. 100 ಬಿಜೆಪಿ, 28ರ ನಂತರ 100ಕ್ಕೆ 100 ಬಿಜೆಪಿ, 28ರ ನಂತರ ನೀವು ಯಾವತ್ತು ನಾವೇ ಬರ್ತೀವಿ ಅಂತಂದಿದ್ದಾರೆ. ನಾನೇ ಸಿಎಂ ಆಗ್ತೀನಿ ಅಂತ ಮತ್ತೆಲ್ಲ ಹೇಳಿದ್ರು. ಅಲ್ಲಂತೂ ಕೇಳಿಸ್ಲಿಲ್ಲ. ಇರ್ಲಿ, ಈಗ ಸದ್ಯಕ್ಕೆ ಕುರ್ಚಿ ವಿಚಾರದ ಆ ಕಾನ್ಫಿಡೆನ್ಸ್ ಮಾತ್ರ ಸಿದ್ದರಾಮಯ್ಯವ್ರಲ್ಲಿ ಕಾಣಿಸ್ತಾ ಇಲ್ಲ. ಮುಂಚೆ ನಾನೇ ರೀ ಅನ್ನೋ ರೀತಿಯಲ್ಲಿ ಹೇಳೋ ಪರಿಸ್ಥಿತಿಗಳು ಅವ್ರಿಗೂ ಇಲ್ಲ. ಅವ್ರಿಗೂ ಅರ್ಥ ಆಗತ್ತೆ. ಬಟ್ ಸಂಹವ್ ಮ್ಯಾನೇಜ್ ಮಾಡ್ಬೇಕಲ್ವಾ? ಆ ನಿಟ್ಟಿನಲ್ಲಿ ಮ್ಯಾನೇಜ್ ಮಾಡುವಂತ ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇಲ್ಲದೆ ಇದ್ರೆ ಇಲ್ಲ ಬದಲಾವಣೆ ಆಗುತ್ತೆ ಅಂದ್ರೆ ಅವ್ರಿಗೆ ಅವಮಾನ. ಯಾರು ಒಪ್ಕೊಳ್ತಾರೆ? ಯಾರು ಒಪ್ಕೊಳ್ಳೋದಿಲ್ಲ. ಇನ್ಮೇಲೆ ಬರ್ತೀವಲ್ಲ, ಯಾವತ್ತೂ ಬಂದಿಲ್ಲ. ಈ ರಾಜ್ಯದ ಜನ ಸರ್ ನಿಮಗೆ ಆಶೀರ್ವಾದ ಮಾಡಿಲ್ಲ. 28ರವರೆಗೂ ಮಾರ್ಗದಿಂದ ಆಪರೇಷನ್ ಕಮಲ ಸರ್, 28ರವರೆಗೂ ನೀವೇ ಆಪರೇಷನ್ ಕಮಲ ಸರ್, ನೀವೇ ಮುಖ್ಯಮಂತ್ರಿಯಾಗಿ 28ರವರೆಗೂ ಇದ್ರು ನಮಗೇನು ಆಕ್ಷೇಪಣೆ ಇಲ್ಲ. ಕೂತ್ಕೊಳ್ಳಿ. ಆಕ್ಷೇಪಣೆ ಇಲ್ಲ. ಆದ್ರೆ